ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಹುಕ್ಕು ಮತ್ತು ಲೂಪ್ ಹೊಲಿಯೋದು ಹೇಗೆ ಅಂತ ಬಿಗಿನರ್ಸಿಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಬಟನ್ಸ್ನ ಹಾಕಿದ್ದೀನಿ ಹುಕ್ಕು. ಸೊ ಈ ರೀತಿ ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಒಂದು ಬ್ಲೌಸಲ್ಲಿ 5 ಹುಕ್ಕುಗಳು ಬರ್ತವೆ. ಸೊ ಈ ತುದಿ ಮತ್ತು ಈ ತುದಿಯಲ್ಲಿ ಇದ್ದೇ ಇರುತ್ತೆ ಲಾಸ್ಟ್. ಮತ್ತು ಇಲ್ಲೇನು ಮಾರ್ಕ್ ಮಾಡ್ಕೊಳ್ಳೋದು ಬೇಡ. ಉಳಿದಿದ್ದು ನಾವು ಈ ರೀತಿ ಫೋಲ್ಡ್ ಮಾಡಿ ತುದಿನ 2 ತುದಿ ಫೋಲ್ಡ್ ಮಾಡಿದ ಮೇಲೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಹುಕ್ಕನ್ನ ಹಾಕೋಬೇಕು. ಅದೇ ರೀತಿ ಇವೆರಡರ ಮಧ್ಯೆ ಈ ರೀತಿ ಸೊ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಅದೇ ರೀತಿ ಈ ಕಡೆ ಫೋಲ್ಡ್ ಮಾಡಿ ಈ ಕಡೆ ಒಂದು ಹುಕ್ಕು ಬಂದಿದೆ ನೋಡಿ. ಇಲ್ಲಿ ಮಾರ್ಕ್ ಏನು ಮಾಡಿದ್ದೀನಿ, ಇಲ್ಲಿ ಇಟ್ಟು ನಾವು ಬಟನ್ನ ಹೊಲಿಬೇಕು. ಅದೇ ರೀತಿ ಸೊ ಇಲ್ಲೂ ಸೇಮ್ ಅದೇ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಸೊ ಮತ್ತೆ ಇಲ್ಲೊಂದು ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ ನೋಡಿ. ಇಲ್ಲೊಂದು ಕೂಡ ಲೂಪ್ ಬಂದಿದೆ. ಸೊ ನಾವು ಹುಕ್ಕು ಹಾಕಿದಾಗ ಕರೆಕ್ಟಾಗಿ ಅದು ಇದೆಯೋ ಇಲ್ಲೋ ಅಂತ ಇಲ್ಲಿ ಗೊತ್ತಾಗುತ್ತೆ. ಈ ರೀತಿ ಹುಕ್ಕು ಮತ್ತು ಲೂಪು ಎರಡು ಕೂಡ ಕರೆಕ್ಟಾಗಿ ಮ್ಯಾಚ್ ಆಗೋ ರೀತಿ ನಾವು ಮಾರ್ಕನ್ನ ಮಾಡ್ಕೋಬೇಕು. ಸೊ ಫಸ್ಟು ಯಾವಾಗಲೂ ಈ ರೀತಿ ರಿಂಗ್ ಏನಿದೆ ಲೂಪು ಇದನ್ನು ನಾವು ಹಾಕೋಬೇಕು. ಆಮೇಲೆ ನಾವು ಈ ಹುಕ್ಕನ್ನ ಹಾಕೋಬೇಕಾಗತ್ತೆ. ಸೊ ನಾನೀಗ 3 ಎಳೆ ದಾರನ ತಗೊಂಡಿದ್ದೀನಿ. ತುಂಬ ದಪ್ಪ ಹಾಕಿದರೆ ಈ ಹುಕ್ಕು ಈ ರಿಂಗ್ ದಪ್ಪ ಇದ್ದಾಗ ಹಾಕೋ ಫೋರ್ಸಿಗೆ ಅದು ಕಿತ್ತೋಗುತ್ತೆ. ಹಾಗಾಗಿ ಆದಷ್ಟು ರಿಂಗ್ ಅನ್ನೋದು ನನ್ನ ಪ್ರಕಾರ ತೆಳುಗಿದ್ರೇ ಒಳ್ಳೆಯದು. ಯಾಕಂದರೆ ಈಸಿಯಾಗಿ ಅದು ಹೋಗಿ ಹಿಂಗೆ ಕುತ್ಕೊಳ್ಳುತ್ತೆ. ಆವಾಗ ಫೋರ್ಸಾಗಿ ಎಳೆಯೋ ಅಗತ್ಯ ಇರೋದಿಲ್ಲ. ಹಾಗಾಗಿ ನಾನು ಈ ಲೂಪ್ ಏನಿದೆ ಇದನ್ನು ನಾನು ಆದಷ್ಟು ತೆಳ್ಳಗೆ ಹಾಕೊತೀನಿ. ಇಲ್ಲಿ ನಾನು 3 ಎಳೆ ದಾರ ತೊಗೊಂಡಿದ್ದೀನಿ ಅಷ್ಟೇ. 3 ಎಳೆ ದಾರ 3 ಎಳೆ ದಾರ ತೊಗೊಂಡು ನಾವು ಇಲ್ಲಿ ಒಂದು ನಾಟನ್ನ ಹಾಕೋಬೇಕು. ಈ ರೀತಿ ನಾಟ್ ಹಾಕೊಂಡ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಏನಿದೆ ಇದು ಕಟ್ ಮಾಡಬೇಕು. ಈಗ ಇಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ, ಈ ಮಾರ್ಕ್ ಆಚೆ ಈಚೆ ಸ್ವಲ್ಪ ದೂರದಲ್ಲಿ ಕೆಳಗಡೆಯಿಂದ ತಗೋಬೇಕು. ಈ ರಿಂಗ್ ಏನಿದೆ ಇದನ್ನು ಆದಷ್ಟು ಈ ಹೊಲಿಗೆ ಹತ್ರನೇ ನಾವು ಹಾಕೋಬೇಕು. ಈ ರೀತಿ ಮತ್ತು ನಾವು ಇಲ್ಲಿ ಒಂದು ಸ್ವಲ್ಪ ದೂರ 1/4 ಇಂಚಷ್ಟು ದೂರದಲ್ಲಿ ಸೂಜಿನ ಮತ್ತೆ ಒಳಗೆ ಹಾಕೋಬೇಕು. ಮತ್ತು ಎಲ್ಲಿ ನಾವು ಬಂದಿದ್ವೋ ಕೆಳಗಡೆಯಿಂದ ಮತ್ತೆ ಅಲ್ಲಿ ಮೇಲೆ ತಗೋಬೇಕು. ಮತ್ತು ನಾನು ಸೀದಾ ಅಲ್ಲೆಲ್ಲಿ ಚುಚ್ಚಿದೀವೋ ಅದೇ ಹೋಲು ಏನಿದೆ ಅಲ್ಲೇ ನಾವು ಮತ್ತೆ ಕೆಳಗಡೆ ಹೋಗಬೇಕು. ಸೊ ಮತ್ತೆ ಅದೇ ಸೇಮ್ ಪ್ಲೇಸಲ್ಲೇ ನಾವು ಸೂಜಿ ಹಾಕೋದ್ರ ಮೂಲಕ ಮೇಲೆ ಬರಬೇಕು. ಸೊ ಈಗ ನಾನು ಇಲ್ಲೇ ಮೇಲ್ಗಡೆಯಿಂದನೇ ವಾಪಸ್ ಇಷ್ಟೇ ಸಣ್ಣದಾಗಿ ತಗೊಂಡು ಮೇಲಕ್ಕೆ ತಗೋಬೇಕು. ಈಗ ಈ ಸೂಜಿ ಏನಿದೆ ಈ ಸೂಜಿ ಉಲ್ಟಾ ಮಾಡಿ ಈ ರೀತಿ ಹಾಕೋಬೇಕು. ಹಾಕ್ಬಿಟ್ಟು ಇದನ್ನು ಮೇಲ್ಗಡೆ ಹೀಗೆ ಅನ್ಬೇಕು. ಇದು ಸ್ಟ್ರೈಟ್ ಇರಬೇಕು. ಈ ದಾರ ಏನಿದೆ ಸ್ಟ್ರೈಟು ಹೋಗಬೇಕು. ಸೊ ಮತ್ತು
ಇದನ್ನು ಹೀಗೆ ಉಲ್ಟಾ ತಗೊಂಡು ಇದೇ ಡೈರೆಕ್ಷನ್ನಲ್ಲೇ ಎಳಿಬೇಕು. ಹಿಂಗೆ ಸ್ಟ್ರೈಟ್ ಇರಬೇಕು. ಈ ದಾರ ಏನಿದೆ ಸ್ಟ್ರೈಟ್ ಇರಬೇಕು. ಈ ದಾರ ಯಾವಾಗಲೂ ಈ ರೀತಿ ಬರಬೇಕು, ಸಿ ಆಕಾರದಲ್ಲೇ ಇರಬೇಕು. ಸೂಜಿ ಉಲ್ಟಾ ಮಾಡಿ ಹಾಕಿ ಮತ್ತು ಇದನ್ನು ಈ ಡೈರೆಕ್ಷನ್ನಲ್ಲೇ ಎಳಿಬೇಕು. ಸೊ ಈ ರೀತಿ ನಾವು ಇಲ್ಲಿ ಕೆಳಗಡೆವರೆಗೂ ಫಿಲ್ ಮಾಡ್ತಾ ಬರಬೇಕು. ನೋಡಿ, ಈ ರೀತಿ ಮೇಲೆ ಡೈರೆಕ್ಷನ್ವರೆಗೂ ಹೋಗಬೇಕು. ಈ ರೀತಿ ಬೇಗ ಬೇಗ ಹಾಕೊತ ಹೋಗ್ಬೋದು. ಒಂದೇ ಡೈರೆಕ್ಷನಲ್ಲಿ ಎಳೆಯೋದ್ರಿಂದ ಗಂಟು ಕೂಡ ಸೇಮ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು ಎಲ್ಲಿವರೆಗೂ 1/4 ಇಂಚಷ್ಟು ನಾವು ಥ್ರೆಡ್ಡು ಆ ಕಡೆ ಈ ಕಡೆ ಹಾಕೊಂಡಿರೋದು ಅಷ್ಟನ್ನು ನಾವು ಫಿಲ್ ಮಾಡಬೇಕು. ನಾ ಹೇಳ್ದಂಗೆ ಈ ಹಾಕೋದ್ರಿಂದ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಸೊ ಇಲ್ಲಿ ಗಂಟು ಹಾಕಿಬಿಟ್ಟು ಈ ಡೈರೆಕ್ಷನಲ್ಲಿ ಎಳಿಬೇಕು. ಈಗ ನೋಡಿ ಫ್ರೆಂಡ್ಸ್, ಈ ರೀತಿ ಬಂದಿದೆ. ಇದನ್ನು ಸೂಜಿ ನಾನೀಗ ಕೆಳಗಡೆ ತಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕಾಣುತ್ತೆ. ಈಗ ನಾವು ಸೂಜಿ ಕೆಳಗೆ ತಗೊಂಡ್ಮೇಲೆ ಇಲ್ಲಿ ಒಂದು ಸಣ್ಣದಾಗಿ ನಾಟನ್ನು ಹಾಕೋಬೇಕು. ಬಟ್ಟೆನ ಸ್ವಲ್ಪ ಚುಚ್ಕೊಂಡ್ಬಿಟ್ಟು ಡಬಲ್ ನಾಟ್ ಹಾಕಬೇಕು. 1 2 ನಾಟ್ ಹಾಕ್ಕೊಂಡು ಎಳಿಬೇಕು. ಮತ್ತು ಈ ಬಟ್ಟೆ ಒಳಗೆ 1/4 ಇಂಚಷ್ಟು ಒಳಗೆ ನಾವು ತಗೋಬೇಕು. ಈ ರೀತಿ ತಗೊಂಡು ಈ ರೀತಿ ಎಳಿಬೇಕು. ಸೊ ಅವಾಗ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದು ಕಾಣೋದಿಲ್ಲ. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣುತ್ತೆ. ಈ ರೀತಿ 5 ರಿಂಗನ್ನು ಹಾಕಬೇಕು. 1 2 3 4 ಮತ್ತು 5. ತುಂಬ ಉದ್ದ ಪಟ್ಟಿ ಇದ್ದರೆ 6ವರೆಗೂ ಬರುತ್ತೆ. ಮತ್ತು ಇಲ್ಲಿ ಎಕ್ಸ್ಟ್ರಾ ಒಂದು ಕೆಳಗಡೆ ಏನಾದರೂ ಸೊಂಟದಲ್ಲಿ ಲೂಸ್ ಆಯಿತು ಅಂದರೆ ಹಾಕೊಳ್ಳೋಕ್ಕೆ ಇಲ್ಲೊಂದು ಎಕ್ಸ್ಟ್ರಾ ಈ ರೀತಿ ಹಾಕೋಬೇಕು. ನೆಕ್ಸ್ಟ್ ನಾನು ಹುಕ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಹುಕ್ಕಿಗಾದರೆ ನಾನಿಲ್ಲಿ 5 ಎಳೆ ದಾರನ ಈ ಸೂಜಿಯಲ್ಲಿ ಒಣಸ್ಕೊಂಡಿದ್ದೀನಿ. 5 ಎಳೆ ದಾರ ಇಲ್ಲಿ ಒಣಸ್ಕೊಬೇಕು. ಸೊ ಈಗ ಇಲ್ಲಿ ಒಂದು ನಾಟನ್ನು ಹಾಕೋಬೇಕು ಎಂಡಲ್ಲಿ. ಈ ರೀತಿ ನಾಟ್ ಹಾಕೊಂಡ್ಮೇಲೆ ಇಲ್ಲಿ ನಾವಾಗಲೇ ಉಕ್ಕಿಗೆ ಮಾರ್ಕ್ ಮಾಡಿದ್ವಿ. ಸೊ ಇಲ್ಲಿ ನೋಡಿ ಮ್ಯಾಚ್ ಆಗುತ್ತಾ ಅಂತ ನಾವು ನೋಡ್ಕೋಬೇಕು. ಇಲ್ಲಿ ಮಾರ್ಕ್ ಮಾಡಿರೋದೇನಿದೆ ಇದು ಕರೆಕ್ಟಾಗಿ ಇಲ್ಲಿ ಕೂರುತ್ತೆ ಹಾಕೊಂಡಾಗ. ಈ ರಿಂಗನ್ನ ಆದಷ್ಟು ಈ ತುದಿಯಲ್ಲೇ ಹಾಕಬೇಕು. ಈ ಹುಕ್ ಮಾತ್ರ ನಾವು 1/4 ಇಂಚು ಕೆಳಗೆ ಇಡ್ಕೋಬೇಕು. ಇಲ್ಲಿಂದ ಈ ಎಡ್ಜಿಂದ ಇಲ್ಲಿ ಕೆಳಗಡೆ 1/4 ಇಂಚು ಗ್ಯಾಪ್ ಇರಬೇಕು. ಈ ರೀತಿ ಮಾರ್ಕ್ ಮೇಲೆ ಇಟ್ಕೊಂಡು
ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು. ಫಸ್ಟು ನಾನು ಇಲ್ಲಿ ಬಟ್ಟೆ ಏನಿದೆ ಈ ಬಟ್ಟೆ ದೂರದಿಂದ ನಾನು ತೊಗೊತೀನಿ, ಬಟನಿಂದ ದೂರ. ಸರಿಯಾದ ಪ್ಲೇಸಲ್ಲಿ ಇಟ್ಕೋಬೇಕು. ಆಚೆ ಈಚೆ ಮತ್ತೆ ಹೋದರೆ ಸರಿಯಾಗೋದಿಲ್ಲ, ರಿಂಗಲ್ಲಿ ಕೂರಲು. ಈ ರೀತಿ ಹಾಕ್ಕೊಂಡಿದ್ದೀನಿ ನಾನು. ಈಗ ಈ ದಾರ ಈ ಕಡೆ ಇರಬೇಕು, ಸೂಜಿ ದಾರದ ಪಕ್ಕದಲ್ಲಿ ಮೇಲೆ ಬರಬೇಕು. ಇದು ರಿಂಗ್ ಈ ರೀತಿ ಹಾಕಿದಾಗ ಕೆಳಗಡೆ ನಾವು ಎಳಿಬೇಕು. ಕೆಳಗಡೆ ಈ ನಾಟ್ ಏನು ಬರುತ್ತೆ ಅದು ಕೆಳಗಡೆ ಬಂದು ಕೂರಬೇಕು. ಈಗ ಮತ್ತೆ ನಾನು ಪಕ್ಕದಲ್ಲಿ ಹಾಕ್ಕೊತೀನಿ. ದಾರ ಈ ಕಡೆ ಇರಬೇಕು. ಮತ್ತು ಈ ಥರ ರೌಂಡ್ ಮಾಡಿಕೊಂಡು ಆ ನಾಟ್ ಏನಿದೆ ಕೆಳಗಡೆ ಬರಬೇಕು. ಸೊ ಈ ರೀತಿ ಇದೇ ಮೆಥಡಲ್ಲೇ ಈ ರಿಂಗು ಫುಲ್ಲು ಕವರ್ ಆಗೋ ರೀತಿ ಹಾಕಬೇಕು. ನೋಡಿ, ಎಳಿಬೇಕಾದ್ರೆ ನಾವು ಈ ನಾಟ್ ಏನಿದೆ ಕೆಳಗಡೆ ಬರಬೇಕು. ಈ ರಿಂಗು ಫುಲ್ಲು ಫಿಲ್ ಆಗೋ ರೀತಿ ಹಾಕೊಂತ ಹೋಗ್ಬೇಕು. ಈಗ ಈ ರೀತಿ ಆಗಿದೆ. ಈಗ ನಾನು ಪಕ್ಕದ ರಿಂಗಿಗೆ ಹೋಗ್ತೀನಿ. ಇಲ್ಲೂ ಕೂಡ ಒಂದು ನಾಟ್ ಹಾಕ್ಕೊಬೇಕು. ಪ್ರತಿ ನಾಟು ಕೂಡ ಕೆಳಗಡೆನೆ ಬರ್ತಾ ಹೋಗ್ಬೇಕು. ಪಕ್ಕ ಆದಷ್ಟು ಪಕ್ಕ ಸೂಜಿನ ಹೇರಿಸ್ಕೋಬೇಕು. ನಾಟು ಕೆಳಗಡೆ ಬರಬೇಕು. ನೋಡಿ, ನಾಟ್ ಅನ್ನೋದು ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆ. ಇಲ್ಲಿ ಇನ್ನೊಂದು ನಾಟ್ ಹಾಕಿದರೆ ಈ ರಿಂಗಿಂದು ಮುಗಿಯುತ್ತೆ. ಈ ರೀತಿ ಆದಮೇಲೆ ಈ ಸೂಜಿ ಏನಿದೆ ಇಲ್ಲಿಂದ ಈ ಪ್ಲೇಸಿಂದ ಈ ಪ್ಲೇಸಿಗೆ ಬಟ್ಟೆ ಒಳಗಡೆನೆ ಬರಬೇಕು. ಇಲ್ಲಿ ಕೆಳಗಡೆ ಬಟ್ಟೆಯಿಂದ ನಾನು ಈ ಕಡೆ ಇಲ್ಲಿ ತೊಗೊತಿದ್ದೀನಿ. ಆಮೇಲೆ ಈ ಉಕ್ಕೇನಿದೆ ಈ ಉಕ್ಕೊಳಗೆ ಇದು ಹೋಗಬೇಕು. ಈ ಕಡೆ ತಗೊಂಬಂದು ಈ ಕಡೆ ತಗೊಂಬರ್ಬೇಕು. ಮತ್ತು ಅದೇ ಪ್ಲೇಸಲ್ಲೇ ನಾವು ಈ ರೀತಿ ಸೂಜಿನ ಏರಿಸ್ಕೋಬೇಕು. ಸೊ ಇದನ್ನು ನಾವು ಮೇಲುಗಡೆ ಈ ರೀತಿ ಎಳಿಬೇಕು. ಮತ್ತು ಈ ಉಕ್ಕು ಏನಿದೆ ಈ ಉಕ್ಕು ಕೆಳಗೆ ದಾರ ಬರಬೇಕು. ಇಲ್ಲಿ ಒಂದು ನಾಟನ್ನು ಹಾಕೋಬೇಕು. ನಾಟನ್ನು ಇಲ್ಲಿ ಈ ರೀತಿ ರೌಂಡ್ ಹಾಕಿದರೆ ಅಲ್ಲಿ ಒಂದು ನಾಟ್ ಆಗುತ್ತೆ. ಮತ್ತು ನಾವು ಯಾವಾಗಲೂ ಇದ್ರ ಕೆಳಗಡೆನೆ ಈ ದಾರನ ಎಳ್ಕೋಬೇಕು. ಹಿಂಗೆ ಎಳ್ಕೊಂಡು ಬಟ್ಟೆ ಕೆಳಗಡೆ ಈ ರೀತಿ ಬರಬೇಕು. ನೋಡಿ, ಮತ್ತು ಇದು ಉಕ್ಕು ಕೆಳಗೆ ಹೀಗೆ ಬರಬೇಕು. ಸೂಜಿ ಮಾತ್ರ ಬಟ್ಟೆ ಕೆಳಗೆ ಬರಬೇಕು. ಈ ರೀತಿ 3 ರಿಂದ 4 ಸಲ ನಾವು ಹಾಕೋಬೇಕು ಉಕ್ಕಿಗೆ. 4ನೇ ಸಾರಿ ಬಟ್ಟೆ ಕೆಳಗಡೆಯಿಂದ ಇಲ್ಲಿ ಇಷ್ಟು ದೂರದಲ್ಲಿ ಉಕ್ಕು ಇಲ್ಲಿದೆ, ಸೂಜಿ ಇಲ್ಲಿ ತಗೋಬೇಕು. ತಗೊಂಡಾದ್ಮೇಲೆ ಇಲ್ಲಿ ಒಂದು ಬಟ್ಟೆ ಸಣ್ಣಕ್ಕೆ ನಾವು ಸೂಜಿ ಏರಿಸಿ ಡಬಲ್ ನಾಟನ್ನು ಹಾಕೋಬೇಕು. ಈ ರೀತಿ ಹಾಕೊಂಡ್ಮೇಲೆ ಇಲ್ಲೇ ಕಟ್ ಮಾಡಿದರೆ ಇದು ದಾರ ಕಾಣಿಸುತ್ತೆ. ಹಾಗಾಗಿ ಇದನ್ನು ಕೂಡ ನಾವು ಬಟ್ಟೆ ಒಳಗೆ ಒಂದು 1/4 ಇಂಚು ಅಥವಾ ಅರ್ಧ ಇಂಚಷ್ಟು ಒಳಗಡೆ ಬಟ್ಟೆ ಒಳಗೆ ತಗೊಂಡು ಸೂಜಿನ ಈ ರೀತಿ ಎಳಿಬೇಕು.
ಆಮೇಲೆ ನಾವು ಇದನ್ನು ಬಟ್ಟೆ ಹತ್ರ ಕಟ್ ಮಾಡಿದರೆ ಎಕ್ಸ್ಟ್ರಾ ದಾರ ಏನಿದೆ ಅದು ಕಾಣೋದಿಲ್ಲ. ನೋಡಿ, ಈ ರೀತಿ ಕಾಣುತ್ತೆ ನಿಮಗೆ, ನಿಜ ಟೈಟಾಗಿ ಕೂರುತ್ತೆ. ಈಗ ನಿಮಗೆ ಹಾಕಿ ತೋರಿಸ್ತೀನಿ. ಸಲೀಸಾಗೆ ಅದು ಉಕ್ಕೊಳಗೆ ಹೋಗುತ್ತೆ. ಈ ರೀತಿ ಫೋರ್ಸಾಗಿ ನಾವು ಹಾಕೋ ಅವಶ್ಯಕತೆ ಇಲ್ಲ. ಹಾಗಾಗಿ ರಿಂಗನ್ನು ನಾನು ತೆಳು ಮಾಡ್ಕೊತೀನಿ. ಈ ರಿಂಗು ದಪ್ಪ ಇದ್ದಾಗ ನಾವು ಈ ಉಕ್ಸ ಹಾಕೋಕ್ಕೆ ಫೋರ್ಸ್ ಹಾಕ್ತೀವಿ ಈ ರೀತಿ. ಆವಾಗ ಏನಾಗುತ್ತೆ, ಇದು ಬೇಗ ರಿಂಗು ಕಳಿಸ್ಕೊಳುತ್ತೆ. ನೋಡಿ, ಎಲ್ಲದಕ್ಕೂ ಉಕ್ಕು ಮತ್ತು ರಿಂಗು ಹಾಕಿದೆ. ಈ 1/4 ಇಂಚು ಕೆಳಗಡೆ ಹಾಕೋದ್ರಿಂದ ಹುಕ್ಕು ಅದು ಕರೆಕ್ಟಾಗಿ ಇಲ್ಲಿ ಬಂದು ಕೂರುತ್ತೆ. ಈ ಲೈನಿಗೆ ನೋಡಿ ಕರೆಕ್ಟಾಗಿ ಬಂದು ಕೂರುತ್ತೆ. ನೀವೇನಾದರೂ ಹುಕ್ಕು ಈ ತುದಿಯೆಲ್ಲ ಹಾಕಿದರೆ ಮತ್ತು ರಿಂಗು ಈ ಕಡೆ ಮಧ್ಯದಲ್ಲಿ ಹಾಕಿದರೆ ಅವಾಗ ಏನಾಗುತ್ತೆ, ಈ ರೀತಿ ಗ್ಯಾಪ್ ಬರುತ್ತೆ. ಹಿಂಗೆ ಈ ರೀತಿ ಗ್ಯಾಪಲ್ಲಿ ಕೂತ್ಕೊಳ್ಳುತ್ತೆ ಹುಕ್ಕು ಮತ್ತು ರಿಂಗು ಇಲ್ಲಿ ಹಾಕಿದರೆ ಮಧ್ಯದಲ್ಲಿ. ಅದಕ್ಕೆ ರಿಂಗ್ ಆದಷ್ಟು ಏನು ಮಾಡಬೇಕು, ಅದಕ್ಕೆ ರಿಂಗನ್ನು ಆದಷ್ಟು ನಾವು ಈ ಕಡೆ ತುದಿ ಹಾಕಬೇಕು. ಹುಕ್ಕನ್ನು ಮಾತ್ರ 1/4 ಇಂಚು ಗ್ಯಾಪಲ್ಲಿ ಕೆಳಗಡೆ ಇಟ್ಟು ಹೊಲಿಬೇಕು. ಈ ರೀತಿ ಹಾಕಿದಾಗ ಇದು ಈ ಪಟ್ಟಿ ಏನಿದೆ ಕರೆಕ್ಟಾಗಿ ಇದ್ರ ಮೇಲೆ ಕೂತ್ಕೊಳ್ಳುತ್ತೆ. ನೋಡಿ, ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಮತ್ತೇನಾದರೂ ಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ತೋರಿಸೋದಕ್ಕೆ ನಿಮಗೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.